ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀರಾಘವೇಂದ್ರೋ ಹರಿಪಾದಕಂಜನಿಷೇವಣಾಲ್ಲಬ್ಧ ಸಮಸ್ತ ಸಂಪತ್ ದೇವಸ್ವಭಾವೋ ದಿವಿಜದ್ರುಮೋऽಯಂ ಇಷ್ಟಪ್ರದೋ ಮೇ ಸತತಂ ಸ ಭೂಯಾತ್. ಶ್ರೀರಾಘವೇಂದ್ರ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರು ಹರಿಪಾದಕಂಜ ನಿಷೇವಣಾತ್ ಲಬ್ಧ ಸಮಸ್ತ ಸಂಪತ್. ಹರಿಪಾದಕಂಜ ಪರಮಾತ್ಮನ ಪಾದಗಳೆಂಬ ಕಮಲದ ಸೇವೆಯಿಂದ ಲಬ್ಧ ಸಮಸ್ತ ಸಂಪತ್ ಎಲ್ಲ ಸಂಪತ್ತನ್ನು ಪಡೆದವರಾಗಿದ್ದಾರೆ. ದೇವಸ್ವಭಾವ ಪರಿಶುದ್ಧವಾದ ಸಾತ್ವಿಕ ಸ್ವಭಾವವುಳ್ಳವರಾಗಿದ್ದಾರೆ. ದಿವಿಜದ್ರುಮ ಕಾಮಧೇನು ಕಲ್ಪವೃಕ್ಷ ಅಂತ ಕರೀತೇವೆ. ಕಲ್ಪವೃಕ್ಷದ ಹಾಗೆ ಎಲ್ಲ ಸಂಪತ್ತನ್ನ ಕೊಡುವವರಾಗಿದ್ದಾರೆ. ದಿವಿಜ ದ್ರುಮ ಅಂತಂದ್ರೆ ದ್ಯು ಅಂತಂದ್ರೆ ಸ್ವರ್ಗಲೋಕ. ಸ್ವರ್ಗಲೋಕದಲ್ಲಿ ಹುಟ್ಟುವ ದ್ರುಮ ಅಂತಂತ ಹೇಳಿದ್ರೆ ಮರ. ಅಯಂ ದಿವಿಜದ್ರುಮ ದೇವಲೋಕದಲ್ಲಿ ಹುಟ್ಟುವಂತಹ ಮರ ಕಲ್ಪವೃಕ್ಷ. ಆ ಕಲ್ಪವೃಕ್ಷದಂತೆ ಬಯಸಿದ ಎಲ್ಲ ಇಷ್ಟಾರ್ಥಗಳನ್ನು ಕೊಡುವವರು ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು. ಮೇ ಇಷ್ಟಪ್ರದಃ ಸತತಂ ಸಹಭೂಯಾತ್ ಅವರು ಆಗಲಿ. ಸಹಭೂಯಾತ್ ಅನ್ನೋದಕ್ಕೆ ಅವರು ಆಗಲಿ ಅಂತ ಅರ್ಥ. ಏನಾಗ್ಲಿ? ಇಷ್ಟಪ್ರದಃ ಸತತಂ ಭೂಯಾತ್, ನನಗೆ ಬೇಕಾದ ಎಲ್ಲ ಇಷ್ಟಾರ್ಥಗಳನ್ನು ಕೊಡುವವರಾಗಲಿ. ನನಗೆ ಯಾವುದು ಇಷ್ಟವೋ, ಯಾವುದರಿಂದ ನನ್ನ ಉನ್ನತಿ ಇದೆಯೋ ಆ ಉನ್ನತಿಯನ್ನ ಕೊಡುವಂಥವರು ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರಾಗಿ ನನ್ನನ್ನು ಉದ್ಧರಿಸಲಿ ಅಂತ ಕೇಳ್ತಾ ಇದ್ದಾರೆ. ಶ್ರೀ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರು ಹರಿ ಪರಮಾತ್ಮನ ಪಾದಕಂಜ ಪಾದಗಳೆಂಬ ಕಮಲದಿಂದ ಲಬ್ಧ ಸಮಸ್ತ ಸಂಪತ್ ಪರಮಾತ್ಮನ ಪಾದ ಸೇವೆಯ ಮಹಿಮೆಯಿಂದ ಎಲ್ಲ ಸಂಪತ್ತುಗಳನ್ನು ಪಡೆದುಕೊಂಡಿದ್ದಾರೆ. ಅದೇ ರೀತಿಯಾಗಿ ದೇವಸ್ವಭಾವ ದೇವತೆಗಳ ಸ್ವಭಾವವುಳ್ಳವರಾಗಿದ್ದಾರೆ. ಅಯಂ ದಿವಿಜದ್ರುಮ ಕಲಿಯುಗದ ಕಲ್ಪವೃಕ್ಷ ಇವರು. ಭೂಲೋಕದಲ್ಲಿರುವ ಕಲ್ಪವೃಕ್ಷ, ದೇವಲೋಕದಲ್ಲಿರುವ ಕಲ್ಪವೃಕ್ಷ. ದೇವತೆಗಳಿಗೆ ಆ ಸ್ವರ್ಗಲೋಕ ವಾಸಿಗಳಿಗೆ ಬಯಸಿದ್ದೆಲ್ಲವನ್ನು ಕೊಟ್ರೆ ರಾಘವೇಂದ್ರ ತೀರ್ಥರು ನಾವು ಏನನ್ನ ಕೇಳ್ತೀವೋ ಎಲ್ಲವನ್ನೂ ಕೂಡ ಕೊಟ್ಟು ನಮ್ಮನ್ನ ಅನುಗ್ರಹ ಮಾಡ್ತಾರೆ. ಅಂತಹ ಸಹ ರಾಘವೇಂದ್ರ ತೀರ್ಥರು ಮೇ ಸತತಂ ಇಷ್ಟಪ್ರದೋ ಭೂಯಾತ್, ನನಗೆ ಬಯಸಿದ ಎಲ್ಲ ಇಷ್ಟಾರ್ಥಗಳನ್ನ ಕೊಡುವವರಾಗ್ಲಿ, ನನ್ನ ಅಪೇಕ್ಷಿತವಾದ ಎಲ್ಲ ಬಯಕೆಗಳನ್ನ ಪೂರೈಸಲಿ ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಏನದು? ನಿಷೇವಣ ಅಂತಂದ್ರೆ ಸೇವೆ ಪರಮಾತ್ಮನ ಪಾದ ಕಮಲಗಳ ಸೇವೆ. ಸರಿ. ಅದರಿಂದ ಲಬ್ಧ ಸಮಸ್ತ ಸಂಪತ್ ಎಲ್ಲ ಸಂಪತ್ತನ್ನ ಪಡೆದವರಾಗಿದ್ದಾರೆ. ಇದು 4ನೇ ಶ್ಲೋಕದ ಭಾವಾರ್ಥವಾದ್ರೆ ಏನಮ್ಮ ಗುರುಗಳೇ, ಇಲ್ಲಿ ಅಪ್ಪಣ್ಣಾಚಾರ್ಯರು ಇಲ್ಲಿ ರಾಯರನ್ನ ಕುರಿತು ಈ ರೀತಿ ಹೌದು ಕೇಳಿಸ್ತಾ ಇದೆಯಾ ಗುರುಗಳೀಗ? ಅಪ್ಪಣ್ಣಾಚಾರ್ಯ ರಾಯರ ಬಗ್ಗೆ ಮಾಡಿ ಕೇಳಿಸ್ತೇನೆ. ಅಪ್ಪಣ್ಣಾಚಾರ್ಯ ರಾಯರ ಬಗ್ಗೆ ಮಾಡಿದ ಸ್ತೋತ್ರ. ಹೌದು. ಅಲ್ಲ ಗುರುಗಳೇ, ಇಲ್ಲಿ ಕೇಳ್ತಾ ಇರುವಂತದ್ದು ನನಗೆ ಎಲ್ಲ ಅಭೀಷ್ಟಗಳನ್ನ ಕೊಟ್ಟು ಕಾಪಾಡಲಿ ಅಂತನೂ ಸಹ ಅವರಲ್ಲಿ ರಾಯರನ್ನ ಕುರಿತು ಅಲ್ಲಿ ಹೇಳ್ತಾ ಇರುವಂತದ್ದಲ್ವಾ ಗುರುಗಳೇ? ಹೌದು. ರಾಯರು ಪರಮಾತ್ಮನ ಅನುಗ್ರಹದಿಂದ ಎಲ್ಲ ಸಂಪತ್ತುಗಳನ್ನು ಪಡೆದವರಾಗಿದ್ದಾರೆ. ಅವರು ನನ್ನ ಇಷ್ಟಪ್ರದರಾಗಲಿ ಅಂತ. ಇಷ್ಟು 4ನೇ ಶ್ಲೋಕದ ಭಾವಾರ್ಥವಾದ್ರೆ 5ನೇ ಶ್ಲೋಕದಲ್ಲಿ ಇದನ್ನೇ ಹೇಳ್ತಾರೆ.
ಭವ್ಯಸ್ವರೂಪೋ ಭವ ದುಃಖತೂಲ ಸಂಘಾಗ್ನಿಚರ್ಯಃ ಸುಖ ಧೈರ್ಯಶಾಲಿ ಸಮಸ್ತ ದುಷ್ಟಗ್ರಹ ನಿಗ್ರಹೇಶಃ ದುರತ್ಯಯೋಪಪ್ಲವ ಸಿಂಧು ಸೇತುಃ. ಭವ್ಯ ಸ್ವರೂಪ. ಭವ್ಯ ಅಂತಂದ್ರೆ ಮಂಗಳಕರವಾದ ಸ್ವರೂಪ ಉಳ್ಳವರು. ರಾಯರ ದರ್ಶನ ಆಗಿನ ಕಾಲದವ್ರಿಗೆ, ಅವ್ರ ಎದುರುಗಡೆ ಇದ್ದವ್ರಿಗೆ ಮಂಗಳವನ್ನು ತಂದು ಕೊಡುವಂತಹದ್ದಾದ್ರೆ, ನಮಗೆ ಈ ಕಾಲದಲ್ಲಿರುವಂತಹ ನಮಗೆ ಭವ್ಯ ಸ್ವರೂಪ, ಮಂಗಳವಾದ ಸ್ವರೂಪ ಅದು. ಅಷ್ಟೇ ಅಲ್ಲ, ಸಂಘಾಗ್ನಿಚರ್ಯ ಭವ ದುಃಖತೂಲ ಸಂಘಾಗ್ನಿಚರ್ಯ. ಅಗ್ನಿಚರ್ಯ. ಅಗ್ನಿಚರ್ಯ ಅಂತಂದ್ರೆ ಅಗ್ನಿಯ ಕೆಲಸವನ್ನು ಮಾಡುವವರು. ಬೆಂಕಿ ಏನ್ ಮಾಡತ್ತೆ? ಹತ್ತಿಯ ರಾಶಿಯ ಒಳಗಡೆಯಲ್ಲಿ ಬಿದ್ದಂತಹ ಬೆಂಕಿ ಇಡೀ ಹತ್ತಿಯ ರಾಶಿಯನ್ನು ಬೂದಿ ಮಾಡುವ ಹಾಗೆ ನಮ್ಮ ಪಾಪಗಳಲ್ಲಿ ಸೇರಿಕೊಂಡಂತಹ ರಾಯರೆಂಬಂತಹ ಅಗ್ನಿ ನಮ್ಮ ಜೀವನದಲ್ಲಿರುವ ಪಾಪಗಳೆಲ್ಲವನ್ನು ಕೂಡ ಸುಟ್ಟು ಹಾಕಿಬಿಡತ್ತೆ. ಸಂಘಾಗ್ನಿಚರ್ಯ ಭವದುಃಖತೂಲ ಸಂಘಾಗ್ನಿಚರ್ಯ. ಭವ ಸಂಸಾರದ ದುಃಖ, ದುಃಖಗಳೆಂಬ ತೂಲ ಹತ್ತಿಗೆ, ಅಗ್ನಿಚರ್ಯ ಅಗ್ನಿಯಂತೆ ಇರುವವರು, ಬೆಂಕಿಯಂತೆ ಇರುವವರು. ಅಷ್ಟೇ ಅಲ್ಲ, ಸುಖ ಧೈರ್ಯಶಾಲಿ ಪರಿಪೂರ್ಣವಾದ, ಅವರ ಯೋಗ್ಯತೆಗೆ ಅನುಗುಣವಾದ ಪೂರ್ಣವಾದ ಸುಖ ಧೈರ್ಯವನ್ನ ಪಡೆದವರು. ಯಾವುದೇ ಕಾರ್ಯಗಳಲ್ಲಿ ಸುಖ ಧೈರ್ಯವನ್ನ ಸ್ವಾಭಾವಿಕವಾಗಿ ಪಡೆದಂತಹ ವ್ಯಕ್ತಿಗಳು ಯಾವುದೇ ದುಷ್ಟ ಭೂತ ಪ್ರೇತ ಪಿಶಾಚಿಗಳ ಬಾಧೆಯನ್ನ ನಿಗ್ರಹ ಮಾಡೋದರಲ್ಲಿ ಸಮರ್ಥರಾಗಿದ್ದಾರೆ. ಸಮಸ್ತ ದುಷ್ಟಗ್ರಹ ನಿಗ್ರಹೇಶಃ. ಯಾವುದೇ ಗ್ರಹಗತಿಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ ಅಂತಾದ್ರೆ, ನಮ್ಮ ಗ್ರಹಗತಿಗಳ ಪ್ರಭಾವದಿಂದ ಬಂದಂತಹ ಅನಿಷ್ಟಗಳನ್ನ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ಪರಮಾತ್ಮನ ಅನುಗ್ರಹದಿಂದ ಎಲ್ಲ ಸಂಪತ್ತನ್ನ ಪಡೆದಂತಹ ರಾಯರು ಆ ಗ್ರಹ ದೋಷಗಳನ್ನು ಕೂಡ ಪರಿಹಾರ ಮಾಡಿಬಿಡುತ್ತಾರೆ. ಗ್ರಹ ನಿಗ್ರಹೇಶಃ. ದುಷ್ಟಗ್ರಹಗಳಿಂದ ಸೂಚಿತವಾದಂತಹ ಅಥವಾ ಭೂತ ಪ್ರೇತ ಪಿಶಾಚಾದಿಗಳಿಂದ ಆದಂತಹ ಬಾಧೆಗಳನ್ನ ಪರಿಹಾರ ಮಾಡುವ ಸಾಮರ್ಥ್ಯವುಳ್ಳವರು. ದುರತ್ಯಯ ಉಪಪ್ಲವ ಸಿಂಧು ಸೇತು. ಉಪಪ್ಲವ ಅಂತಂದ್ರೆ ದೋಷಗಳು, ಜೀವನದಲ್ಲಿ ಬರುವಂತಹ ಉಪದ್ರವಗಳನ್ನು ಉಪಪ್ಲವ ಅಂತ ಕರೀತಾರೆ. ದುರತ್ಯಯ ದಾಟ್ಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂತಹ ಅಸಂಖ್ಯಾತವಾದಂತಹ ಯಾವ ದೋಷಗಳಿವೆಯೋ, ಉಪದ್ರವಗಳಿವೆಯೋ, ಅದನ್ನ ದಾಟ್ಲಿಕ್ಕೆ ಇರುವಂತಹ ಸೇತುವೆ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು. ದುರತ್ಯಯ ಉಪಪ್ಲವ ಸಿಂಧು ಸೇತು. ದುರತ್ಯಯ ದಾಟ್ಲಿಕ್ಕೆ ಅಶಕ್ಯವಾದ ಉಪದ್ರವಗಳು, ದೋಷಗಳು, ಆ ದೋಷಗಳನ್ನ ದಾಟ್ಲಿಕ್ಕೆ ಸಿಂಧು ಸೇತು. ಉಪದ್ರವಗಳೆಂಬಂತಹ ದೊಡ್ಡ ಸಿಂಧು ಅಂದ್ರೆ ಸಮುದ್ರ, ಆ ಸಮುದ್ರಕ್ಕೆ ಸೇತುವೆಯ ಹಾಗಿರುವಂತಹವರು ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು. ದುರತ್ಯಯ ಉಪಪ್ಲವ ಸಿಂಧು ಸೇತು. ದುರತ್ಯಯ ದಾಟ್ಲಿಕ್ಕೆ ಅಶಕ್ಯವಾದ ಉಪದ್ರವಗಳು, ಒಂದಲ್ಲ ಒಂದು ವ್ಯಥೆಗಳು, ಏನೋ ಒಂದು ಯೋಚನೆಗಳು ನಮ್ಮ ಜೀವನದಲ್ಲಿ ಬರ್ತಾನೆ ಇರತ್ತೆ. ಅಂತಹ ಉಪದ್ರವಗಳ ದಾಟ್ಲಿಕ್ಕೆ ಬೇಕಾದಂತಹ ಸಾಗರದ ಸೇತುವೆ ನಮ್ಮ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು. ನಮ್ಮ ಜೀವನದ ಆಪತ್ತುಗಳನ್ನ ಪರಿಹಾರ ಮಾಡ್ತಾರೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ನಿರಸ್ತದೋಷೋ ನಿರವದ್ಯ ವೇಷಃ ಭವ್ಯ ಸ್ವರೂಪ. ಮಂಗಳವಾದ ಸ್ವರೂಪವುಳ್ಳವರು. ಭವ ದುಃಖತೂಲ ಸಂಘಾಗ್ನಿಚರ್ಯ. ಭವ ಸಂಸಾರದ ದುಃಖಗಳೆಂಬ ತೂಲ ಹತ್ತಿಯ ರಾಶಿಗೆ ಅಗ್ನಿಚರ್ಯ ಬೆಂಕಿಯ ಹಾಗಿರುವವರು. ನಮ್ಮ ಸಂಸಾರದ ದುಃಖಗಳು ಹತ್ತಿಯ ಹಾಗಿದ್ರೆ ಆ ಹತ್ತಿಯನ್ನು ನಾಶ ಮಾಡುವಂತಹ ಬೆಂಕಿಯ ಹಾಗೆ ನಮ್ಮ ಭವ ದುಃಖಗಳನ್ನು ನಾಶ ಮಾಡೋದರಲ್ಲಿ ಬೆಂಕಿಯ ಹಾಗಿದ್ದಾರೆ ರಾಘವೇಂದ್ರ ತೀರ್ಥರು. ನಮ್ಗೆ ಬರುವ ಎಲ್ಲ ಆಪತ್ತುಗಳನ್ನ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ನಾಶ ಮಾಡಿಬಿಡುತ್ತಾರೆ.
ಸುಖ ಧೈರ್ಯಶಾಲಿ, ಒಳ್ಳೆ ಪೂರ್ಣವಾದ ಸುಖ ಧೈರ್ಯ ಸ್ವಭಾವ ಸಿದ್ಧವಾಗಿ ರಾಯರಲ್ಲಿ ಇದೆ. ಸಮಸ್ತ ದುಷ್ಟ ಗ್ರಹ ನಿಗ್ರಹೇಶ, ಎಲ್ಲ ದುಷ್ಟವಾದ ಗ್ರಹ ಅಂತಂದ್ರೆ ಪೀಡೆ ಪಿಶಾಚಿಗಳು, ದೇವಭೂತಗಳ ಕಾಟ ಅಥವಾ ಗ್ರಹಗಳ ದುಷ್ಟ ಗ್ರಹಗಳಿಂದ ಸೂಚಿತವಾದ ಅನಿಷ್ಟ, ಇವುಗಳೆಲ್ಲವನ್ನು ನಿಗ್ರಹ ಮಾಡೋದ್ರಲ್ಲಿ ಈಶಃ ಸಮರ್ಥರಾದವರು. ದುರತ್ಯಯ ಉಪಪ್ಲವ ಸಿಂಧು ಸೇತು, ದುರತ್ಯಯ ದಾಟ್ಲಿಕ್ಕೆ ಅಶಕ್ಯವಾದಂತಹ ಎಷ್ಟು ತಾಪತ್ರಯಗಳಿವೆ, ಏನೋ ಗೊತ್ತಾಗ್ತಾ ಇಲ್ಲ ಅಂತ ಬಹಳ ವ್ಯಥೆಗೊಂಡವರು ಕೂಡ ರಾಯರ ಶರಣು ಹೊಂದಿದಾಗ ಅವರ ಉಪದ್ರವಗಳೆಲ್ಲ ಪರಿಹಾರ ಆಗಿ ಸುಖ ಶಾಂತಿಗಳನ್ನ ಪಡೆದಂತಹ ಅನೇಕ ಸಾವಿರಾರು ಜನರ ದೃಷ್ಟಾಂತಗಳು ನಮಗೆ ಲೋಕದಲ್ಲಿ ಕಾಣುತ್ತೆ. ದುರತ್ಯಯ ದಾಟ್ಲಿಕ್ಕೆ ಅಶಕ್ಯವಾದ, ಉಪಪ್ಲವ ಉಪದ್ರವಗಳೆಂಬ, ಸಿಂಧು ಸಾಗರಕ್ಕೆ, ಸೇತು ಸೇತುವೆಯ ಹಾಗಿರುವಂಥವರು ನಮ್ಮ ಗುರುಗಳು. ಹಾಗಾಗಿ ಅಂತಹ ಗುರುಗಳ ಸ್ಮರಣೆಯನ್ನ ನಾವು ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಇದು ಭವ್ಯ ಸ್ವರೂಪೋ ಭವ ದುಃಖ ತೂಲ ಸಂಘಾಗ್ನಿಚರ್ಯ ಸುಖ ಧೈರ್ಯಶಾಲಿ ಸಮಸ್ತ ದುಷ್ಟಗ್ರಹ ನಿಗ್ರಹೇಶ ದುರತ್ಯಯೋಪಪ್ಲವ ಸಿಂಧು ಸೇತು ಅಂತ ಈ ಶ್ಲೋಕದ ಭಾವಾರ್ಥವನ್ನು ನೋಡಿದ್ದೇವೆ. ಇಷ್ಟಕ್ಕೆ ಇಂದಿನ ಪಾಠವನ್ನ ಮುಕ್ತಾಯ ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಇದರಲ್ಲಿ ಏನಾದರೂ ಸಂಶಯಗಳಿದ್ರೆ ಕೇಳಬಹುದು.